ಶೈಲು ಅಡುಗೆ ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕಮ್ಮ ನೀನು. ಸೂಪರ್ ಆಗಿದೆ ಅಲ್ಲ? ನಾನು ಹೇಳ್ಕೊಟ್ಟಂಗೆ ಇಲ್ಲ ಗುರು, ಶೈಲು ಗೊತ್ತಲ್ಲ, ಇಂಪ್ರೂವೈಸ್ ಮೇಲೆ ಇಂಪ್ರೂವೈಸ್ ಮಾಡಿದೀನಿ. ತಿನ್ನಿ ಎಲ್ರು. ವಾವ್, ಅಮೃತ ಇದ್ದಂಗಿದೆ, ತುಂಬಾ ಚೆನ್ನಾಗಿದೆ. ಇವಾಗ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಸೌಂಡ್ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಬೇಳೆ ಗೊತ್ತಾಗಿದೆ ಅಂತ ಶೆಲ್ಫಲ್ಲಿ ಲೆಫ್ಟ್ ಸೈಡ್. ಅದಾಗ್ತಿದ್ದಾಗಿ ಟೊಮೆಟೊ ಇದೆಯಾ? ಈ ಅಡುಗೆ ಮಾಡೋ ಶೋ ಎಲ್ಲ ಯಾಕೆ ಬೇಕು? ಸುಮ್ಮನೆ ಆನ್ಲೈನಲ್ಲಿ ಊಟ ಆರ್ಡರ್ ಮಾಡಿಬಿಟ್ರೆ ಊಟ ಬಂದ್ಬಿಡುತ್ತಲ್ಲ, ಇದೆಲ್ಲ ಯಾಕೋ? ಏ ಪಂಕು, ಇದೆಲ್ಲ ಹೊಟ್ಟೆ ತುಂಬಿದವ್ರ ಹಸಿವು ಕಣೆ. ಅದು ನೋಡೋರಿಗೆ ಕಾಟಾಚಾರ, ಮಾಡೋರಿಗೆ ಸ್ವೇಚ್ಛಾಚಾರ. ನಡಿಲಿ. ಓ ಮೈ ಗಾಡ್, ಸಕ್ಕತ್ತಾಗಿದೆ ಅನ್ಸುತ್ತೆ. ಮಾಡಿ ಮುಗಿತು, ನನ್ ಬೆನ್ ನಾನೇ ತಟ್ಕೋಬೇಕು ಅನ್ಸುತ್ತೆ. ಶಬಾಷ್ ಶಿವ, ಶಬಾಷ್ ಶೈಲು, ಶಬಾಷ್. ಚಿರು ಬಂದ್ಯಾ? ನೋಡು, ಈ ರೆಸಿಪಿ ಮಾಡಿ ಮುಗಿಸಿದ್ದೀನಿ. ನೀನ್ ರುಚಿ ನೋಡೋದಷ್ಟೇ ಬಾಕಿ ಇರೋದು. ರುಚಿ ನೋಡು. ಸೂಪರ್. ನಾನು ಹೇಳ್ಕೊಟ್ಟಿದ್ದಕ್ಕೆ ಮಾಡಿದ್ಯಲ್ಲ. ಹಲೋ, ಹೇಳ್ಕೊಡೋದಲ್ಲ ದೊಡ್ಡದು, ಮಾಡೋದು ದೊಡ್ಡದು. ಪಾತಾಕ್ಷಾಯಿಣಿ, ಈಗಲೇ ಹೋಗಿ ರುಚಿ ನೋಡೋಣ. ಮೊದಲು ಅಡಿಗೆ ಮುಗಿಲಿ, ಆಮೇಲೆ ಪರೀಕ್ಷೆ ಮಾಡೋಣ. ಶೈಲು ಅಡುಗೆ ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕಮ್ಮ ನೀನು. ಸೂಪರ್ ಆಗಿದೆ ಅಲ್ಲ? ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಲ್ಲ? ನಾನು ಹೇಳ್ಕೊಟ್ಟಂಗೆ ಇಲ್ಲ ಗುರು, ಶೈಲು ಗೊತ್ತಲ್ಲ, ಇಂಪ್ರೂವೈಸ್ ಮೇಲೆ ಇಂಪ್ರೂವೈಸ್ ಮಾಡಿದೀನಿ. ಒಂದು ನಿಮಿಷ ಬಂದೇ ಇರಮ್ಮ. ಕಳೆದೋದ ಅನ್ಸುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಅಮ್ಮ ಬೇಗ ಬಾ ಅಮ್ಮ. ಏನು ಮಗ್ನೆ? ಅಮ್ಮ, ಒಂದು ದೊಡ್ಡ ಅನಾಹುತ ಆಗೋಗಿದೆ, ದೊಡ್ಡ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಅಂತದೇನಾಯ್ತು? ಅಲ್ಲಿ ಶೈಲುಗೆ ಅಡುಗೆ ಮಾಡಕ್ ಬರುತ್ತೋ ಇಲ್ವೋ ಅಂತ ಒಂದು ಟೆಸ್ಟ್ ಇಟ್ಟಿದ್ದಾರೆ. ಅವಳಿಗೋ ತಿನ್ನೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅವಳು ಅದೇನೋ ಇಂಟರ್ನೆಟ್ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಏನೇನೋ ಪ್ರಿಪೇರ್ ಮಾಡ್ತಾಳಮ್ಮ. ಅದನ್ನ ಯಾರಾದ್ರೂ ತಿಂದ್ರೆ ಉಸಿರು ಕೂಡ ಆಡೋದಿಲ್ಲ, ಹಂಗೆ ಜೀವ ಬಿಟ್ಬಿಡ್ತಾರೆ. ಟೇಸ್ಟ್ ನೋಡಿ ನಾನೇ ಅರ್ಧ ಸತ್ತೋಗಿದ್ದೀನಿ. ಅಲ್ಲಪ್ಪ, ಇವಾಗ ಏನ್ ಮಾಡೋದು? ಅಮ್ಮ ಪ್ಲೀಸ್ ಅಮ್ಮ, ಏನಾದ್ರೂ ಮಾಡಿ ನೀನೇನಾದ್ರೂ ವ್ಯವಸ್ಥೆ ಮಾಡ್ಕೊಡು. ಅಲ್ಲ, ಇವಾಗ ಅಷ್ಟು ಟೈಮ್ ಇದೆಯಾ? ಅಮ್ಮ, ಇರೋ ಟೈಮಲ್ಲಿ ಏನಾದ್ರೂ ಮಾಡಮ್ಮ, ಇಲ್ಲಾಂದ್ರೆ ನನ್ ಕೆಟ್ಟ ಟೈಮ್ ಶುರು ಆಗ್ಬಿಡುತ್ತೆ. ಹೊಟ್ಟೆ ಹಸುವಿಂದ ಹೊಟ್ಟೆನೆ ಬಗದ್ ತಿಂದು ಬಿಡ್ಬೇಕು ಅನ್ನಿಸ್ತಾ ಇದೆ. ರೀ, ನಿಮ್ಗೆ ಜ್ಞಾಪಕ ಇದೆಯಾ? ಒಂದ್ಸಲ ನಮ್ಮ ಶೈಲು ಕಾಫಿ ಮಾಡಕ್ ಹೋಗಿ ಹಾಲು ಬದಲು ಮಜ್ಜಿಗೆ ಹಾಕ್ಬಿಟ್ಟಿದ್ಲು. ಇವತ್ತು ಅಡುಗೆ ಮಾಡ್ತಾವಳೆ. ಉಪ್ಪು ಬದಲು ಏನಾದ್ರು ಸಕ್ಕರೆ ಹಾಕ್ಬಿಟ್ಟಿದ್ರೆ, ಕಡಲೆಬೇಳೆ ಬದಲಾಗಿ ಉದ್ದಿನ ಬೇಳೆ ಹಾಕ್ಬಿಟ್ಟಿರ್ತಾಳೆ. ಕೊತ್ತಂಬರಿ ಬದಲು ಏನಾದ್ರು ಪುದೀನ ಹಾಕಿದ್ರೆ, ಅಥವಾ ಒಗ್ಗರಣೆ ಮಾಡ್ಬೇಕಾದ್ರೆ ಸಾಸಿವೆ ಕಾಳು ಬದಲಾಗಿ ಏನಾದ್ರು ರಾಗಿ ಕಾಳು ಹಾಕ್ಬಿಟ್ಟಿದ್ರೆ ಏನ್ರಿ ಗತಿ? ಏನಾಗುತ್ತೆ ಅಂತ ನನಗೆ ಗೊತ್ತು. ಇವತ್ತು ಅವಳು ಮಾಡಿದ ಅಡಿಗೆನ ತಿಂದ ತಕ್ಷಣ ಈ ರಿಯಾಲಿಟಿ ಶೋ ಮುಗಿಯುತ್ತೆ. ಅಡಿಗೆ ಮಾಡಕ್ ಬರ್ಲಿಲ್ಲ ಅಂತ ಗಡಿಗೆನಲ್ಲಿ ಬಡಿಸ್ಕೊಂಡು ಗಡಿವರೆಗೂ ಓಡ್ಬೇಕು ಅನ್ಸುತ್ತೆ.
ಬನ್ನಿ, ಊಟ ರೆಡಿ ಆಗಿದೆ, ಬೇಗ ಬನ್ನಿ. ಅಡಿಗೆ ಆಯ್ತ್ರಿ. ಖುಷಿ ಪಡಬೇಡ್ರಿ, ತಿನ್ಮೇಲೆ ಎಲ್ಲೆಲ್ಲಿ ಕಿತ್ಕೊಂಡು ಬರುತ್ತೋ. ಬನ್ನಿ ಬನ್ನಿ, ಹೆಂಗಿರುತ್ತೇನೋ. ನಡಿ ಹೋಗೋಣ. ಅಲ್ಲಿನ ಜಿರಳೆಲ್ಲ ಅದ್ರಲ್ಲಿ ಹಾಕಿ ಅಯ್ಯೋ ಹೀಗಾಗೋಗಿದೆ, ಯಾರೋ ತಿನ್ಬಿಡಿ ಅಂತ ಹೇಳಿದ್ರೆ ಯಾರು ತಿಂತಾ ಇರ್ಲಿಲ್ಲ. ಈ ಪ್ಲಾನ್ ಮೊದಲೇ ಕೊಡ್ಲಿಲ್ವೇ, ಇವಾಗ ಏನ್ ಮಾಡೋದು? ತ್ರಿಶೂಲ್ ಅಮ್ಮ ಅಲ್ಲಾಕ್ ನಿಂತಿದ್ಯಾ? ಬಾ ಕೂತ್ಕೋ. ಇಲ್ಲಿ ಎಲ್ರು ತ್ರಿಶೂಲ್, ಏನಾಯ್ತು? ಊಟಕ್ಕೆ ಮುಂಚೆ ಎಲ್ರು ಯಾಕೆ ಕೈ ಮುಗಿತಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಅಂದ್ರೆ ಏನೋ ಮಗ್ನೆ? ಏನಿಲ್ಲಮ್ಮ, ಸುಮ್ಮನೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರೂ? ಊಟ ಮಾಡಿ. ವಾವ್, ಅಮೃತ ಇದ್ದಂಗಿದೆ. ತುಂಬಾ ಚೆನ್ನಾಗಿದೆ. ಬಾವತ್ಗೆ ಏನ್ ಅಡ್ಗೆ, ನಿಮ್ ಕೈ ರುಚಿ ಅಂತೂ ಸೂಪರ್. ಥ್ಯಾಂಕ್ಸ್ ಅಮ್ಮ. ಶಿವಾನಿ, ಅವತ್ತಿಗಿಂತ ನಿನ್ ಕೈ ರುಚಿ ಇವತ್ತು ತುಂಬಾ ಚೆನ್ನಾಗಿದೆ. ಹಾ, ಅಡುಗೆ ಎಲ್ಲ ತುಂಬಾ ಚೆನ್ನಾಗಿದೆಯಲ್ಲ, ಹೇಗೆ? ವಾವ್, ಸೂಪರ್. ನಮ್ಮ ಶಿವಾನಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಇವತ್ತೇ ಗೊತ್ತಾಗಿದ್ದು ನಮಗೆ. ಇಷ್ಟು ದಿವಸ ಫಾರಿನ್ ಅಲ್ಲಿ ಇದ್ರು ಇಷ್ಟು ಟೇಸ್ಟ್ ಆಗಿರೋ ಫುಡ್ ತಿಂದಿರ್ಲಿಲ್ಲ. ಥ್ಯಾಂಕ್ ಯು ಅಂಕಲ್. ನಮ್ಮ ಅಣ್ಣ ನಿಮ್ಗೆ ಯಾಕೆ ಪಟಾಯಿಸ್ದ ಅಂತ ಇವಾಗ ಗೊತ್ತಾಗ್ತಿದೆ. ಚಿಕ್ಕಮ್ಮವ, ಪೂರಿ ಚೆನ್ನಾಗಿತ್ತಾ? ಹಾ, ಚೆನ್ನಾಗಿತ್ತು. ಫ್ರೈಡ್ ರೈಸ್ ಇನ್ನೂ ಚೆನ್ನಾಗಿರುತ್ತೆ. ತಿನ್ನಿ ತಿನ್ನಿ. ಸಾಕು. ಇನ್ನೊಂದು ಸ್ಪೂನು ನನಗೋಸ್ಕರ. ಜೈ ಭೋಲೆನಾಥ. ಪರೀಕ್ಷೆ, ಅಗ್ನಿಗೂ ಅಗ್ನಿ ಪರೀಕ್ಷೆ. ಪರಮೇಶ್ವರ, ನಿನ್ನ ಕೈಗೆ ಈರೇಳು ಲೋಕವೂ ಆಟಿಕೆ. ಆ ಆಟಿಕೆಯೊಳಗೆ ನಾಟಕವನ್ನಿಟ್ಟು, ಆ ನಾಟಕದೊಳಗೆ ಸತ್ಯವನ್ನ ಬಚ್ಚಿಟ್ಟು ಸುಮ್ಮನೆ ನೋಡುತ್ತಾ ನಿಂತಿರುವೆಯಾ ನಟರಾಜ? ಸತ್ತಿದ್ದು ಸತ್ಯವಾ? ಕಣ್ಣೆದುರು ಕಾಣುವುದು ಸತ್ಯವಾ? ನಾಗಲೋಕದ ನರಳಾಟ ಕೇಳುತ್ತಿಲ್ಲವೇ ಪರಮೇಶ್ವರ? ಮಹಾರುದ್ರ, ಕಪಾಲೇಶ್ವರ, ಯಾರಿಂದ ಯಾರನ್ನು ಕಾಪಾಡಲು ಈ ಕವಚ? ಯಾರಿಗೋಸ್ಕರ ಈ ಶಪಥ? ಹೇ ಭೋಲೆನಾಥ! ಗುರುಗಳೇ, ಯಾಕೆ ಗುರುಗಳೇ ಮೌನವಾಗಿದ್ದೀರಾ? ನಿಮ್ಮ ಮೌನ ನನ್ನ ಇನ್ನೂ ಭಯಪಡಿಸ್ತಾ ಇದೆ. ನನ್ನನ್ನು ಕರೆಸಿದ ಉದ್ದೇಶ ಆದ್ರೂ ಏನು ಗುರುಗಳೇ? ನಂದೀಶ, ತಾಯಿ ಜ್ವಾಲಮಾಲಿನಿ ನನ್ನ ಪ್ರಾಣ ಕೇಳಿದರೆ ಅವಳ ಪಾದಕ್ಕೆ ಪ್ರಾಣ ಅರ್ಪಿಸುವಂತಹ ಮಹಾಭಕ್ತ ನಾನು. ನನಗೆ ಏಕೆ ಇಂಥ ಪರೀಕ್ಷೆ? ನಾನು ಕಲಿತ ಮಹಾಘೋರ ಮಂತ್ರಗಳು ಒಂದು ನೆನಪಾಗುತ್ತಿಲ್ಲ. ನೆನಪಾದ ಮಂತ್ರಗಳು ಉಪಯೋಗಿಸಲಿಕ್ಕೆ ಬರುತ್ತಿಲ್ಲ. ಉಪಯೋಗಿಸಿದ ಮಂತ್ರಗಳು ನನಗೆ ತಿರುಮಂತ್ರವಾಗುತ್ತಿದೆ.
ನಾಗಮಣಿ ಎಂಬ ಮೋಹಮಣಿ ನನ್ನನ್ನು ಸೋಲಿಸ್ತಾ ಇದೆ ನಂದೀಶ. ರಾತ್ರಿ ಕೆಟ್ಟ ಕನಸು. ನಾಗಮಣಿಯ ವಾರಸುದಾರರು ಬಂದು ನನ್ನ ಶಕ್ತಿ ಕೇಂದ್ರವನ್ನು ಧ್ವಂಸ ಮಾಡಿದ ಹಾಗೆ ನನಗೆ ಕೆಟ್ಟ ಕನಸು ಬಿತ್ತು. ನನ್ನ ಉಪಾಸನಾ ಮೂರ್ತಿಗೆ ನನ್ನನ್ನೇ ಬಲಿ ಕೊಟ್ಟ ಹಾಗೆ ಈ ಕನಸು ಬಿದ್ದಿರುವುದಕ್ಕೂ ನನ್ನ ಮಂತ್ರ ಸೋಲುತ್ತಿರುವುದಕ್ಕೂ ತಾಯಿ ಜ್ವಾಲಮಾಲಿನ್ಯ ಕೃಪೆ ನನ್ನ ಮೇಲೆ ಕಡಿಮೆಯಾಗುತ್ತಿರುವುದಕ್ಕೂ ಒಂದಕ್ಕೊಂದು ಸಂಬಂಧ ಇರಬೇಕು ನಂದೀಶ. ನಾನು ಮಾತ್ರ ಅಲ್ಲ, ನಾಗಮಣಿ ಹಿಂದೆ ಬಿದ್ದಿರುವ ಎಲ್ಲರಿಗೂ ಎಚ್ಚರವಾಗಿರಬೇಕು ಅಂತ ಹೇಳಲು ನಿನ್ನನ್ನು ಇಲ್ಲಿಗೆ ಕರೆಸಿದೆ. ಹೋಗು, ಈಗಲೇ ಹೋಗು. ದಿಗ್ವಿಜಯನ ಸ್ನೇಹಿತರಿಗೆ ವಿಷಯ ಮುಟ್ಟಿಸು. ಮುಂದಿನ ಅಮಾವಾಸ್ಯವರೆಗೂ ಎಲ್ಲರೂ ಎಚ್ಚರವಾಗಿರಬೇಕೆಂದು ತಿಳಿಸು. ಹೋಗು. ಸರಿ ನಂದೀಶ, ಒಂದು ಮಹಾಪೂಜೆ ಮಾಡಬೇಕೆಂದಿದ್ದೇನೆ. ಅದರ ಶಕ್ತಿ ನನ್ನ ವಶವಾಗುವವರೆಗೂ ಎಲ್ಲರೂ ಎಚ್ಚರವಾಗಿರಬೇಕು. ಹೋಗು. ಆಗ್ಲೇ ಗುರುಗಳೇ. ಅಡುಗೆ ತುಂಬಾ ಚೆನ್ನಾಗಿತ್ತಲ್ವೋ? ನೀನ್ ನೋಡಿದ್ರೆ ಅವಳಿಗೆ ಅಡುಗೆನೆ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ಯಾ? ಅಮ್ಮ, ನಾನು ಟೇಸ್ಟ್ ಮಾಡಿದ್ದೀನಿ, ನನಗೆ ಗೊತ್ತಾಗೋದಿಲ್ವಾ? ನಿನ್ನ ಕೈ ರುಚಿ ನನಗೆ ಗೊತ್ತಾಗಲ್ವೇನಮ್ಮ? ಪ್ರತಿ ಸತಿ ನಾನು ತಾನೇ ಟೇಸ್ಟ್ ಮಾಡಿ ಅದು ಹೇಗಿದೆ ಅಂತ ಪರ್ಫೆಕ್ಟಾಗಿ ಕಮೆಂಟ್ ಕೊಡೋದು. ಅವಳ ಅಡುಗೆ ಅಷ್ಟು ಕೆಟ್ಟದಾಗಿತ್ತಮ್ಮ, ನಿನಗೆ ಹೆಂಗೆ ಅರ್ಥ ಮಾಡಿಸೋದು? ನಾನು ಸುಮ್ಮನೆ ಟೇಸ್ಟ್ ಮಾಡಿದ್ರೇ ಸಾಕು, ನೆತ್ತಿ ಎತ್ಬಿಡ್ತು ನನಗೆ. ಇನ್ ಹೇಗೋ ಬದಲಾಗೋದಕ್ಕೆ ಸಾಧ್ಯ? ಬೇರೆ ಯಾರು ಸಹಾಯ ಮಾಡಿಲ್ಲ, ನಾನ್ ಮಾಡಿದ ಅಡುಗೆನೂ ನೀನ್ ತಗೊಂಡು ಹೋಗಿಲ್ಲ. ಹಾಗಂದ್ಮೇಲೆ ಅಡುಗೆ ಸೂಪರ್ ಆಗಿದೆ ಅಂದ್ರೆ ಅವಳು ಮಾಡಿದಾಳೆ ಅಂತ ತಾನೇ ಅರ್ಥ? ಅದೇ ಅಮ್ಮ, ನನಗೂ ಅರ್ಥ ಆಗ್ತಲ್ಲ. ಅದೇನ್ ಮಾಯಾ ಜಾಲನ, ಮಹೇಂದ್ರ ಜಾಲನ, ಅಥವಾ ಯಾವ್ದಾದ್ರೂ ಶಕ್ತಿ ಹೋಗಿ ಅಡ್ಕೊಂಡು ಅಡುಗೆ ರುಚಿನ ಬದಲಾಯಿಸೋದಕ್ಕೆ ಸಾಧ್ಯನೇನೋ? ಏನೋ ಮಾತಾಡ್ತೀಯ ನೀನು? ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅಂದ್ಮೇಲೆ ಅಡುಗೆ ಮಾಡಿರೋದು ಶೈಲುನೇ ತಾನೆ? ಅದೆಲ್ಲ ಸಾಧ್ಯನೇ ಇಲ್ಲಮ್ಮ. ಆದ್ರೂ ಸುಮ್ಮನೆ ಇರೋ. ಶೈಲು ಶಿವಾನಿ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ, ನೀನ್ ಅದನ್ನ ಕೆಡಿಸ್ಬೇಡ. ನಾನು ಆಗಲೇ ಟೇಸ್ಟ್ ಮಾಡಿದಾಗ ಅಸಹ್ಯವಾಗಿತ್ತು, ಚೆನ್ನಾಗಿರಲಿಲ್ಲ. ಅಮ್ಮನ ಕೇಳಿದೆ, ಅಮ್ಮನೂ ಸಹಾಯ ಮಾಡಲಿಲ್ಲ. ಬಟ್ ಇವಾಗ ಟೇಸ್ಟ್ ಮಾಡಿದ್ರೆ ಎಲ್ಲ ಚೆನ್ನಾಗಿತ್ತಲ್ಲ, ಅದೇನು ಸಾಧ್ಯ? ಪವಾಡ ಇದು ಮಹಾಪವಾಡ, ಪ್ರಳಯ ರುದ್ರನ ಪವಾಡ, ಪಶುಪತೇಶ್ವರನ ಪವಾಡ, ಸತ್ಯದ ರಕ್ಷಾ ಕವಚವಾಗುತ್ತಿರುವ ಪವಾಡ. ಇದು ಮೋದಕದ ಪವಾಡ ಅಲ್ಲ, ಕೊನೆಯ ಪವಾಡ ಅಲ್ಲವೇ ಅಲ್ಲ. ಈಗ ಶುರು ರುದ್ರಲೀಲೆಯ ಪವಾಡಗಳ ಸರಣಿಯೇ ಈಗ ಶುರು. ಭೋಲೆನಾಥ, ಅವಳು ಶಿವಾನಿ ಅಲ್ಲ ಅಂತ ನಾವು ಮಾಡಿರೋ ಪರೀಕ್ಷೆಗಳಲ್ಲಿ ಗೆದ್ದು ಅವಳು ಮನೇಲಿರೋ ಎಲ್ಲ ರೂಮ್ಗಳನ್ನ ಸರಿಯಾಗಿ ಗುರ್ತಿಸ್ಬಿಟ್ಲಲ್ಲ. ಎಲ್ಲರೂ ಇಷ್ಟ ಕಷ್ಟಗಳನ್ನ ಹೇಳೋದಿಲ್ಲ. ಅಡ್ಗೆನೂ ತುಂಬಾ ಅದ್ಭುತವಾಗಿ ಮಾಡಿದ್ರು. ಆದರೆ ನಂಬೋದಕ್ಕೆ ಅಷ್ಟೇ ಸಾಲದು. ಅಂದ್ರೆ ನನಗೆ ಯಾಕೋ ಅವಳ ಮೇಲೆ ಇನ್ನೂ ಪೂರ್ತಿಯಾಗಿ ನಂಬಿಕೆ ಬರ್ತಾ ಇಲ್ಲ. ನೀವು ಹೇಳಿದಷ್ಟು ಸುಲಭವಾಗಿ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಹಣಕಾಸಿಗೆ ಸಂಬಂಧಪಟ್ಟಿರೋ ವಿಚಾರ, ಆಸ್ತಿಗೆ ಸಂಬಂಧಪಟ್ಟಿರೋ ವಿಷಯ. ಆಸ್ತಿನ ಹೊಡೆಯೋದಕ್ಕೆ ಯಾರಾದರೂ ನಿಮ್ಮ ಸೊಸೆ ರೂಪದಲ್ಲೇ ಬಂದಿರಬಹುದು ಅಲ್ವಾ? ಹಾಗೊಂದು ವೇಳೆ ಏನಾದರೂ ಆಗಿದ್ರೆ ಈಗಲೂ ಅವಳನ್ನು ಪರೀಕ್ಷೆ ಮಾಡೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಂದೀಶ, ಕರಿಯೋಳು. ಶೈಲನ್ನ ಕರೀತಾ ಇದ್ದಾರೆ ಅಂದ್ರೆ ಏನೋ ಕೊಡ್ತಾರೆ ಕಣೆ. ದೊಡ್ಡ ಮನೆಯವರಲ್ವಾ, ಕೊಯ್ಲು ತುಂಬ ಕೊಡ್ತಾರೆ.
ಹೇಳಿ ಚಿಕ್ಕ ಮಾವ. ನಂದೀಶ ಫೈಲ್ ತಗೊಂಬ. ಇಲ್ಲಿ ಒಂದು ಸೈನ್ ಮಾಡಮ್ಮ. ಏನ್ ಚಿಕ್ಕ ಮಾವ ಇದು? ಇನ್ಶೂರೆನ್ಸ್ದು. ತ್ರಿಶೂಲ್ಗೆ ನೀನೇ ತಾನೇ ನಾಮಿನಿ. ಏನು ಕೊಡು. ಏನ್ರಿ ಯಾವಾಗಲೂ ಶೈಲು ಶೈಲು ಅಂತ ಆಟೋಗ್ರಾಫ್ ಆಗಿ ಅಭ್ಯಾಸ ಅವಳಿಗೆ ಶಿವಾನಿ ಅಂತ ಸೈನ್ ಮಾಡಕ್ ಬರ್ತೀನ್ರಿ. ಇದೊಂದೇನಾ? ಸರಿ ಹೊಡ. ತ್ರಿಶೂಲ್ ಯಜಮಾನ್ರೆ, ಎರಡು ಸಹಿ ಒಂದೇ ಥರ ಇದೆ. ರೀನಾ, ಹಾಯ್ ರೀನಾ. ಇಲ್ಲಿಗೇನಕ್ಕೆ ಬಂದೆ? ನನ್ನ ಮಾತು ಕೇಳು ರೀನಾ, ನನ್ನ ಮಾತು ಕೇಳು ರೀನಾ. ನಾನು ನಿಮ್ಮಣ್ಣ ನೋಡಿದ್ದು ನಿಜ, ಮಾತಾಡ್ಸಿದ್ದು ನಿಜ. ನನ್ನ ನಂಬು ರೀನಾ. ಒಂದ್ ಸುಳ್ಳು ಮುಚ್ಚಾಕೋದಕ್ಕೆ ಇನ್ನಷ್ಟು ಸುಳ್ಳು ಹೇಳ್ತಾ ಇದೀಯಾ? ನಾನು ಸುಳ್ಳು ಹೇಳ್ತಾ ಇಲ್ಲ ರೀನಾ. ನಿಮ್ಮಣ್ಣ ಎಲ್ಲೋ ದೂರದಲ್ಲಿದ್ದಾನೆ, ಅವ್ನು ಸದ್ಯ ಮನೆಗೆ ಬರೋದಿಲ್ಲ. ಹೌದೌದು, ಅಣ್ಣ ತುಂಬಾ ದೂರದಲ್ಲಿದ್ದಾನೆ. ಈ ಮಾತು ನಾನು ನಂಬೇಕಲ್ವಾ? ಅಣ್ಣ ಮನೆಗೆ ಬಂದಾಯ್ತು. ತ್ರಿಶೂಲ್ ಅವರು ಮನೇಲಿದ್ದಾರ? ಬಂದಿದ್ದು ಅಣ್ಣ ಮಾತ್ರ ಅಲ್ಲ, ಅತ್ತಿಗೇನು ಬಂದಿದ್ದಾರೆ. ನೀನ್ ಹೇಳಿದ್ದು ನಿಜ ಆಗಿದ್ರೆ ಅಣ್ಣ ಬಂದು ಹೇಳ್ತಾ ಇದ್ದ ಅಲ್ಲ ಅಜಿತ್? ಅಲ್ಲ ರೀನಾ, ಅದು ನಿಮ್ಮ ಅತ್ತಿಗೆ ಕತೆ ಬೇಡ, ಈಗ ನನಗೆ ಅರ್ಥ ಆಗ್ತಿದೆ. ರೀನಾ, ನನ್ನ ಮಾತು ಕೇಳ್ರೀನಾ. ಇನ್ನು ನಿನ್ ಮಾತು ಕೇಳಿದ್ರೆ ಪ್ರಪಂಚದಲ್ಲಿ ನನ್ನಷ್ಟು ದಡ್ಡಿ ಯಾರು ಇರಲ್ಲ. ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಗುಡ್ ಬೈ. ರೀನಾ, ನನ್ನ ಮಾತು ಕೇಳ್ರೀನಾ. ರೀನಾ, ಹೆಂಗೆ ನಾವು ಒಂಥರ ಕಂಪ್ಯೂಟರ್ ಇದ್ದಂಗಲ್ವಾ? ನೀನು ಒಂದು ಸತಿ ತೋರ್ಸಿದನ ರಪ್ ಅಂತ ನನ್ನ ಕಣ್ಣು ರಿಸೀವ್ ಮಾಡ್ಬಿಡ್ತು. ಸಿಗ್ನೇಚರ್ ಹಾಕು ಅಂತ ಹೇಳಿದ ತಕ್ಷಣ ಹೆಂಗ್ ಸಿಗ್ನೇಚರ್ ಹಾಕದೆ ನೋಡ್ದ್ಯಾ? ಅಲ್ಲ, ಹಾಲಲ್ಲಿ ಎಲ್ಲರೂ ಶಾಕ್ ಆದಂಗೆ ನೀನು ಶಾಕ್ ಆಗಿ ಕೂತ್ಕೊಂಡ್ಬಿಟ್ಟಿದ್ಯಾ ಅನ್ಸತ್ತೆ. ನಾನು ಯಾರು ಹೇಳು? ರಸಿಕರ ರಾಣಿ ಶೈಲು. ಈ ಶೈಲು ಪರ್ಫಾರ್ಮೆನ್ಸ್ ಅಂದ್ರೆ ಹಂಗೆ ಅಮ್ಮ. ಶೈಲು ಅಂದ್ರೆ ಸ್ಟೈಲು, ಸ್ಟೈಲು ಅಂದ್ರೆ ಶೈಲು, ಗೊತ್ತಲ್ಲ? ಹಲೋ ಜೀರೋ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ನನ್ನ ಪರ್ಫಾರ್ಮೆನ್ಸ್ ನೋಡಿ ಕಳೆದು ಹೋದ್ಯಾ? ಪರವಾಗಿಲ್ಲ, ನಿನಗೇನು ಅನಿಸ್ತು ಅಂತ ಹೇಳು. ನಿಂದು ಸ್ವಲ್ಪ ಓವರ್ ಆಯ್ತು ಅಂತ ನಿನಗೆ ಅನಿಸ್ತಾ ಇಲ್ವಾ? ಏನ? ಇನ್ನೊಂದ್ಸತಿ ಹೇಳು. ಆಕ್ಟ್ ಮಾಡಿದ್ರೆ ಎಲ್ರಿಗೂ ಅರ್ಥ ಆಗತ್ತೆ. ನೀನು ಓವರ್ ಆಕ್ಟ್ ಮಾಡ್ತಾ ಇದೀಯಾ. ಈ ತರ ಆಕ್ಟ್ ಮಾಡಿದ್ರೆ ದಡ್ರಿಗೂ ಗೊತ್ತಾಗತ್ತೆ ಇದು ಫೇಕು ಅಂತ. ಆಮೇಲೆ ನಿನ್ನ ಎಲಿಮಿನೇಟ್ ಮಾಡ್ಬಿಡ್ತಾರೆ ನೋಡು. ಹೌದಾ? ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಂದಲ್ದೇ ಇರೋ ಕ್ಯಾರೆಕ್ಟರ್ನ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ನನ್ನೇ ಎಲಿಮಿನೇಟ್ ಮಾಡ್ಬಿಡ್ತಾರ? ಇಲ್ಲ, ನಾನು ಕೇಸ್ ಹಾಕ್ಬಿಡ್ತೀನಿ. ಇಲ್ಲ, ನೀನು ಕೇಸು ಹಾಕಕ್ಕಾಗಲ್ಲ, ಅದು ನ್ಯೂಸು ಆಗೋದಿಲ್ಲ. ಸುಮ್ಮನೆ ಏನೇನೋ ಮಾಡಿ ನಿನಗೆ ಬರೋ ಪೇಮೆಂಟು ಬರದೇ ಇರೋ ಥರ ಮಾಡ್ಕೋಬೇಡ. ಸ್ವಲ್ಪ ಡೀಸೆಂಟ್ ಆಗಿರು. ಹಾಗೆ ಸ್ವಲ್ಪ ಆಕ್ಟ್ ಮಾಡಕ್ ಟ್ರೈ ಮಾಡು, ಆಯ್ತಾ? ಓವರ್ ಆಕ್ಟಿಂಗ್ ಬೇಡ. ಏನ್ ಮಾತಾಡ್ತಾ ಇದೀಯ ನೀನು? ನಟರಾಜನ ಭಕ್ತೆ ಶೈಲುಗೆ ಅವಮಾನ ತಾಳಲಾರೆ. ಏಯ್,
ನೋಡ್ತಾ ಇರು. ನಾಳೆಯಿಂದ ನಾನು ಹೆಂಗ್ ಪರ್ಫಾರ್ಮ್ ಮಾಡ್ತೀನಿ ಅಂತ ನೋಡ್ತಾ ಇರು. ಹಿಂಗ್ ಮನೇಲಿರೋ ಅಷ್ಟು ಕಂಟೆಸ್ಟೆಂಟ್ಸ್ ನನ್ನ ಸುತ್ತ ನಿಂತ್ಕೊಂಡು ನೀನೇ ವಿನ್ನರು ಶೈಲು, ನೀನೇ ವಿನ್ನರು ಅಂತ ಅವಾರ್ಡ್ನ ನನ್ನ ಕೈಗೆ ತಂದು ಕೊಡ್ಬೇಕು. ಶಿವಾನಿ ಅಲ್ಲ ಸಾರಿ, ಈ ಶೈಲುನೇ ವಿನ್ನರ್ ಅಮ್ಮ. ನಾಳೆಯಿಂದ ನನ್ನ ದಿನ ಶುರು.